ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಪಾಲಕ್ ಪನ್ನೀರ್ ಯಾವ ರೀತಿ ಮಾಡೋದು ಅಂತಂದರೆ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಕುಕ್ಕರ್ ಅಥವಾ ಒಂದು ಪ್ಯಾನಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಪಾಲಕ್ ಸೊಪ್ಪು 1 ಕಟ್ ಫುಲ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು. ಅಷ್ಟೂ ಬೇಯಿಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ಒಂದು 3-4 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ ಅಂದರೆ 2 ಈರುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅಂದರೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ರುಚಿಯಾದ ಪಾಲಕ್ ಪನ್ನೀರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ಅದೆಲ್ಲ ತಗೊಂಡಿದ್ದಾಯಿತು. ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಪನ್ನೀರನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಿ ಇಟ್ಕೋಬೇಕು ಅಷ್ಟೇ. ಸೊ ಪಾಲಕಲ್ಲಿ ಎಲ್ಲರಿಗೂ ಗೊತ್ತಿರೋದಂದರೆ ಐರನ್ ಇದೆ ಅಂತ. ಇನ್ನೂ ಹೆಚ್ಚು ಅನೇಕ ವಿಶೇಷ ಗುಣಗಳಿದೆ ಪಾಲಕಲ್ಲಿ. ಅದೇನಂತ ಅಂದರೆ ಹಾರ್ಟಿಗೆ ತುಂಬ ಒಳ್ಳೆಯದು ಪಾಲಕು. ಮತ್ತು ಫೇಸಲ್ಲಿ ಲೈನ್ಸ್ ಬರೋದಾಗಲಿ, ರಿಂಕಲ್ಸ್ ಬರೋದಾಗಲಿ ಅದನ್ನೆಲ್ಲ ತಡೆಗಟ್ಟುತ್ತೆ ಪಾಲಕ್ ಜಾಸ್ತಿ ನಾವು ಉಪಯೋಗಿಸೋದ್ರಿಂದ. ಪಾಲಕಲ್ಲಿ ಫೈಬರ್ ತುಂಬಾ ಜಾಸ್ತಿ ಇದೆ. ಅದರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಆಮೇಲೆ ವೆಯ್ಟ್ ಲಾಸ್ ಮಾಡಲಿಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಇದು ಪಾಲಕ್ ಸೊಪ್ಪು. ಮತ್ತು ಸ್ಕಿನ್ಗೆ ತುಂಬಾ ಗ್ಲೋ ಕೊಡುತ್ತೆ. ಸೊ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹುರಿದಿಟ್ಕೊಂಡಿದ್ವಲ್ಲ, ಶುಂಠಿ ಅದನ್ನೆಲ್ಲ ರುಬ್ಕೊಂಡು ಅದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೋಬೇಕು. 1 ಕುದಿ ಬಂದರೆ ಸಾಕು. ಸೊ ಇದಾದಮೇಲೆ ಇದಕ್ಕೆ ಸ್ವಲ್ಪ ಪನ್ನೀರ್ ಸೇರಿಸ್ಕೋಬೇಕು. ಸೊ ತುಂಬಾ ಹೆಲ್ತಿ ರೆಸಿಪಿ ಮತ್ತು ತುಂಬಾ ಈಸಿ ರೆಸಿಪಿ. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬೇಕು ಅಂತ ಅಂದರೆ ನಾವು ಬೇಯಿಸಿರ್ತೀವಲ್ಲ ಪಾಲಕ್ನ, ಅದೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ ನಾನಿಲ್ಲಿ, ಸ್ವಲ್ಪ ಅರಿಶಿನ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ. ಇವಾಗ ಕುದಿ ಬರ್ತಾ ಇದೆಯಲ್ವಾ. ಸೊ ಇವಾಗ ಪನ್ನೀರ್ ಸೇರಿಸ್ಕೊಳ್ಳೋಣ. ಟ್ರಸ್ಟ್ ಮೀ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಕೂಡ ಮಾಡಲಿಕ್ಕೆ. ಯಾವುದೇ ಅಂದರೆ ಮನೇಲಿ ಸಿಗದೇ ಇರೋವಂಥ ಪದಾರ್ಥಗಳೇನಿಲ್ಲ. ಸೊ ಡಯಾಬಿಟೀಸ್ ಇರೋರು ಕೂಡ ಪಾಲಕ್ನ ತಿನ್ಬೋದು. ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು. ಮತ್ತು ಮಕ್ಕಳಿಗೂ ಅಷ್ಟೇ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಇವಾಗ ಒಂದು ಸತಿ ಪನ್ನೀರ್ ಎಲ್ಲ ಹಾಕಾದ್ಮೇಲೆ 3-4 ಮಿನಿಟ್ಸ್ ಕುದಿಸ್ಕೊಳ್ಳಿ ಸಾಕು. ತುಂಬಾ ಚೆನ್ನಾಗಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಚಪಾತಿ ಜೊತೆಗಂತೂ ಈ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಪನ್ನೀರ್ ಮತ್ತು ಪಾಲಕ್ ಸೊಪ್ಪು ಎರಡೂ ಇಷ್ಟಪಡೋರ್ಗಂತೂ ಇದು ತುಂಬಾ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಮತ್ತು ತುಂಬ ಹೆಲ್ತಿ ರೆಸಿಪಿ ಕೂಡ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.